ರಾಜ್ಯದ ಬಹುತೇಕ ಕಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಕೆಆರ್ಎಸ್ನ ನೀರಿನ ಮಟ್ಟ ಮತ್ತೆ ಕುಸಿತದ ಹಾದಿಯಲ್ಲಿದೆ. ರಾಜ್ಯದ ಬಹುತೇಕ ಕಡೆ ಮತ್ತೆ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಕೆಆರ್ಎಸ್ನ ನೀರಿನ ಮಟ್ಟ ಕುಸಿತದ ಹಾದಿಯಲ್ಲಿದೆ. ಗಣನೀಯ ಪ್ರಮಾಣದಲ್ಲಿ ಕೆಆರ್ಎಸ್ಗೆ ಒಳಹರಿವು ಕಡಿಮೆಯಾಗಿದೆ. ಹೀಗಾಗಿ 726 ಕ್ಯೂಸೆಕ್ಸ್ಗೆ ಡ್ಯಾಂನ ಒಳಹರಿವು ಇಳಿಕೆಯಾಗಿದೆ. 92 ಅಡಿಯಿಂದ 91 ಅಡಿಗೆ ನೀರಿನ ಮಟ್ಟ ಕುಸಿತ ಕಂಡಿದೆ. ಅಂದರೆ 1 ಅಡಿ ಕಮ್ಮಿಯಾಗಿದೆ. ಕಳೆದ 20 ದಿನಗಳ ಹಿಂದೆ ಏರಿಕೆ ಆಗಿತ್ತು, ಯಾಕಂದರೆ ಆಗ ಮಳೆ ಕೂಡ ಚೆನ್ನಾಗಿ ಬಂದಿತ್ತು. ಆದರೆ ಈಗ ಮಳೆ ಬರ್ತಾ ಇಲ್ಲ. ಹೀಗಾಗಿ ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಇದೆ. ಒಂದು ಕಡೆ ಮಳೆಯ ಕೊರತೆ, ಹಾಗೆ ಮತ್ತೊಂದು ಕಡೆ ನಾಲೆಗೆ ನೀರನ್ನು ರಿಲೀಸ್ ಮಾಡಿದ್ದಾರೆ. ಈ ಎರಡೂ ಕಾರಣಗಳಿಂದ ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ಇನ್ನು ಕೆಆರ್ಎಸ್ ಡ್ಯಾಂನ ಇಂದಿನ ನೀರಿನ ಮಟ್ಟವನ್ನು ನೋಡ್ತಾ ಹೋಗೋದಾದ್ರೆ, ಈ ಡ್ಯಾಂನ ಗರಿಷ್ಠ ನೀರಿನ ಮಟ್ಟ 123.80 ಅಡಿಗಳು. ಆದರೆ ಇಂದಿನ ನೀರಿನ ಮಟ್ಟ 91.82 ಅಡಿ. ಹಾಗೆ ಒಳಹರಿವು 726 ಕ್ಯೂಸೆಕ್ಸ್, ಹೊರಹರಿವು 1576 ಕ್ಯೂಸೆಕ್ಸ್. ಪ್ರಸ್ತುತ ನೀರು ಸಂಗ್ರಹ 17.051 TMC.